ಮೊನ್ನೆ ಕೇಂದ್ರದಿಂದ ಬರ ಪರಿಹಾರ ಬಿಡುಗಡೆ ಆದ ನಂತರವೂ ಕೂಡ ಈ ಬರ ಪರಿಹಾರದ ವಿಚಾರವಾಗಿನ ಕಾಳಗ ಮುಂದುವರಿತಾ ಇದೆ. ಯಾಕಂದ್ರೆ ಇವತ್ತು ಚೊಂಬು ತೋರಿಸ್ತಾ ಇರುವಂತಹ ಸಿಎಂ ಸಿದ್ದರಾಮಯ್ಯ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅನ್ನುವಂಥ ತಮ್ಮ ಆರೋಪವನ್ನ ಮುಂದುವರಿಸಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟಿರುವಂತಹ ಬಿಜೆಪಿ ಜೆಡಿಎಸ್ ನಾಯಕರು ಪರಿಹಾರ ಕೊಟ್ಟರು ಅಪಪ್ರಚಾರ ಮಾಡ್ತಿದ್ದಾರೆ ಅಂತ ಗುಡುಕ್ತಾ ಇದ್ದಾರೆ. ಇತಿಹಾಸದಲ್ಲೇ ಹೈಯೆಸ್ಟ್ ಅಮೌಂಟ್ ಅನ್ನ ಮೋದಿಯವರ ಸರ್ಕಾರ ಕರ್ನಾಟಕಕ್ಕೆ ಕೊಟ್ಟಿದೆ. ಕೇಂದ್ರದಿಂದ ನಮಗೆ ಮೋಸ ಆಗ್ತಾ ಇದೆ ಅನ್ನೋದೊಂದು ಅಪಪ್ರಚಾರದ ಒಂದು ಭಾಗ. ಪ್ರಧಾನಿ ಮೋದಿಯಿಂದ ಕರ್ನಾಟಕಕ್ಕೆ ಅನ್ಯಾಯ, ಚೊಂಬು ತೋರಿಸಿ ವಾಗ್ದಾಳಿ ನಡೆಸಿದ ಸಿದ್ದರಾಮಯ್ಯ. ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಚೊಂಬು ಕದನ ತಾರಕಕ್ಕೇರಿದೆ. ಬರ ಪರಿಹಾರದಲ್ಲಿ ಅನ್ಯಾಯವಾಗಿದೆ ಅಂತ ಕಾಂಗ್ರೆಸ್ ನಿನ್ನೆಯಷ್ಟೇ ಪ್ರತಿಭಟನೆ ನಡೆಸಿತ್ತು. ಇದಕ್ಕೆ ಬಿಜೆಪಿ ನಾಯಕರು ತಿರುಗೇಟು ಕೊಟ್ಟಿದ್ರು. ಇವತ್ತು ಕೂಡ ಈ ವಾಕ್ಸಮರ ಮುಂದುವರಿದಿದೆ. ವಿಜಯನಗರದಲ್ಲಿ ವಾಗ್ದಾಳಿ ನಡೆಸಿದ ಸಿಎಂ ಸಿದ್ದರಾಮಯ್ಯ ಮೋದಿ ಕರ್ನಾಟಕಕ್ಕೆ ಅನ್ಯಾಯ ಮಾಡಿದ್ದಾರೆ ಅಂತ ಚೊಂಬು ತೋರಿಸಿದ್ದಾರೆ. ಕಾಂಗ್ರೆಸ್ನಿಂದ ಅಪಪ್ರಚಾರ, ಬಿಜೆಪಿ ಜೆಡಿಎಸ್ ತಿರುಗೇಟು. ಕಾಂಗ್ರೆಸ್ ಚೊಂಬಾಸ್ತ್ರಕ್ಕೆ ತಿರುಗೇಟು ಕೊಟ್ಟಿರೋ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಬರ ಪರಿಹಾರ ಕೊಟ್ಟರು ಅಪಪ್ರಚಾರ ಮಾಡ್ತಿದ್ದಾರೆ ಅಂತ ಪಂಚ್ ಕೊಟ್ಟಿದ್ದಾರೆ. ನಮಗೆ ಹಣ ಕೊಟ್ಟಿರ್ತಕ್ಕಂಥ ಬಹಳ ಕಡಿಮೆ ಕೊಟ್ಟಿದ್ದಾರೆ ಅಂತೇಳಿ ಮತ್ತೆ ಖಾಲಿ ಚಂಬುಗಳನ್ನು ಇಟ್ಕೊಂಡು ಮೆರವಣಿಗೆ ಮಾಡ್ತಕ್ಕಂಥ ರಾಜ್ಯದ ಖಜಾನೆ ಇವತ್ತು ಸಂಪೂರ್ಣವಾಗಿ ಖಾಲಿ ಮಾಡಿದ್ದಾರೆ. ಅದರಿಂದ ಖಾಲಿ ಚಂಬನ್ನು ಇಟ್ಕೊಂಡೆ ಪ್ರತಿನಿತ್ಯ ಓಡಾಡ್ತಾ ಇದ್ದಾರೆ. ಖಾಲಿ ಚಂಬನ್ನು ತುಂಬಿಸಿ ಅಂತೇಳಿ ರಾಜ್ಯದ ಜನತೆ ಖಜಾನೆ ಎಷ್ಟೊತ್ತ ತುಂಬಿಸ್ತಾರೆ. ನಿಜವಾಗೂ ಹಾಕ್ಬೇಕು ಅವರು. ನಾನು ಕೂಡ ಅವ್ರನ್ನ ಡಿಮ್ಯಾಂಡ್ ಮಾಡ್ತೀನಿ, ಕೋರ್ಟಲ್ಲಿ ಹೋಗಬೇಕು. ಯಾಕೆಂದರೆ ಅವ್ರಿಗೆ ಚಿಮಾರಿ ಹಾಕ್ಸ್ಕೊಂಡು ಬರಬೇಕು. ಯಾಕೆಂದರೆ ಕಳೆದ ಇತಿಹಾಸದಲ್ಲೇ, ಕರ್ನಾಟಕದ ಇತಿಹಾಸದಲ್ಲೇ ಹೈಯೆಸ್ಟ್ ಅಮೌಂಟನ್ನು ಮೋದಿಯವರ ಸರ್ಕಾರ ಕರ್ನಾಟಕಕ್ಕೆ ಕೊಟ್ಟಿದೆ. ಹೇಳಿ ಅವರು ಕೇಂದ್ರ ಸರ್ಕಾರ ಹಿಂದೆ ಕಾಂಗ್ರೆಸ್ ಇದ್ದಾಗ ಏನು ಕೊಟ್ಟರು ಕರ್ನಾಟಕ ಕೊಡುಗೆ ಅನ್ನೋದನ್ನು ಜನಗಳ ಮುಂದೆ ಹೇಳಬೇಕು. ಆ ಯೋಗ್ಯತೆ ಕಾಂಗ್ರೆಸ್ ಅವ್ರಿಗಿಲ್ಲ. ಆ ಮಾತನ್ನೇ ಆಡ್ತಾ ಇಲ್ಲ ಅವರು. ಕಾಂಗ್ರೆಸ್ ಈಗ ಮಾಡ್ತಿರೋದೇನು ಅಂದರೆ ಅಪಪ್ರಚಾರವನ್ನು ಮಾಡೋದು, ಅಪನಂಬಿಕೆ ಹುಟ್ಟಾಕೋದು. ಅದಕ್ಕೆ ಇದನ್ನೇ ತನ್ನ ತಂತ್ರವಾಗಿ ಬಳಕೆ ಮಾಡ್ಕೊಂಡಿದ್ದಾರೆ. ಅವರ ಅಪಪ್ರಚಾರದಲ್ಲಿ ನಂಬರ್ 1 ಕೇಂದ್ರದಿಂದ ನಮಗೆ ಮೋಸ ಆಗ್ತಾ ಇದೆ ಅನ್ನೋದೊಂದು ಅಪಪ್ರಚಾರದ ಒಂದು ಭಾಗ. ಹೀಗೆ ರಣಕಣದಲ್ಲಿ ಮಾತಿನ ವಾಗ್ಯುದ್ಧ ತಾರಕಕ್ಕೇರಿದೆ. ಬರ ಪರಿಹಾರವೇ ಮಾತಿನ ವಾಗ್ಯುದ್ಧಕ್ಕೆ ವೇದಿಕೆಯಾಗಿದ್ದು ಕಾಂಗ್ರೆಸ್ ಮತ್ತೆ ಸುಪ್ರೀಂ ಮೆಟ್ಟಿಲೇರಿದ್ರೆ ಈ ಕದನ ಮತ್ತಷ್ಟು ಜೋರಾಗೋದ್ರಲ್ಲಿ ಡೌಟೇ ಇಲ್ಲ. ಬ್ಯೂರೋ ರಿಪೋರ್ಟ್, ಟಿವಿ9. ಇನ್ನು ಸಂಸದ ವಿ ಶ್ರೀನಿವಾಸ್ ಪ್ರಸಾದ್ ಅವರು ನಿನ್ನೆ ತಡರಾತ್ರಿ 1:30 ಸಂದರ್ಭದಲ್ಲಿ ಇಹಲೋಕವನ್ನ ತ್ಯಜಿಸಿದ್ರು. ಇವತ್ತು ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಇನ್ಫ್ಯಾಕ್ಟ್ ನಾಳೆ ಅವರ ಅಂತ್ಯಕ್ರಿಯೆಗೆ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಎಷ್ಟೊತ್ತಿಗೆ ಏನು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಇವತ್ತು ಮೈಸೂರಿನಲ್ಲಿ ಹಲವು ಮಂದಿ ಗಣ್ಯರು ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೆದು ಬಹಳ ದುಃಖತಪ್ತರಾದಂಥದ್ದನ್ನು ನಾವು ನೋಡಿದ್ವಿ. ಸಿಎಂ ಸಿದ್ದರಾಮಯ್ಯನವರಾಗಿರ್ಬೋದು, DCM DK ಶಿವಕುಮಾರ್ ಅವರ ಅಂತಿಮ ದರ್ಶನವನ್ನು ಪಡೆದರು. ರಾಜ್ಯದಲ್ಲೂ ಕೂಡ ಹಲವು ಖಾತೆಗಳನ್ನು ನಿಭಾಯಿಸಿದಂಥ ಅನುಭವಿಯಾಗಿದ್ದಂಥವರು ಶ್ರೀನಿವಾಸ್ ಪ್ರಸಾದ್ ಅವರು. ಕೇಂದ್ರದ ಮಂತ್ರಿಯಾಗಿಯೂ ಕೂಡ ಕಾರ್ಯನಿರ್ವಹಿಸಿದಂಥವರು. ಹಿಂದುಳಿದ ವರ್ಗಕ್ಕೆ ಸಂಬಂಧಪಟ್ಟ ಹಾಗೆ ಅವರ ದನಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಂಥವರು ಶ್ರೀನಿವಾಸ್ ಪ್ರಸಾದ್ ಅವರು. ಅವರನ್ನು ಕಳೆದುಕೊಂಡಂಥ ಅವರ ಅಪಾರವಾದಂಥ ಬೆಂಬಲಿಗರು, ಅವರ ಅಭಿಮಾನಿ ಬಳಗ ಬಹಳ ದುಃಖತಪ್ತವಾಗಿದೆ.